ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತ. ಏನಿವತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿರವರ ಕೇತ್ಕಾರ್ನಳ್ಳಿನಲ್ಲಿ ಗೋಮಾಳವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ಇಶ್ಯೂ ಇದೆ. ಈ ಇಶ್ಯೂನಲ್ಲಿ ಸುಮಾರು 40 ವರ್ಷಗಳಿಂದಲೂ ಕೂಡ, ಅವ್ರು 40 ವರ್ಷ ಆಗಿದೆ ತೆಗೆದುಕೊಂಡು ಆವತ್ತಿಂದ ಇವತ್ತುವರೆಗೂ ಕೂಡ ಅದು ಮೊಕದ್ದಮೆಗಳು ಜಿ ಮಾದೇಗೌಡರು ಹಿಂದೆ ಜಿ ಮಾದೇಗೌಡರು ಲೋಕಾಯುಕ್ತಕ್ಕೆ ಕೇಸನ್ನ ಹಾಕಿದಂಥದ್ದು. ಲೋಕಾಯುಕ್ತದಲ್ಲಿ ಜಿ ಮಾದೇಗೌಡರು ಪರವಾಗಿ ಇಲ್ಲ ಒತ್ತುವರಿ ಆಗಿದೆ, ಅದನ್ನ ಬಿಡಿಸ್ಬೇಕು ಅಂತೇಳಿ ಎಷ್ಟು ಸರ್ವೆ ಮಾಡಿ ಕಂದಾಯ ಇಲಾಖೆಗೆ ಕೋರ್ಟ್ ಆದೇಶ ಮಾಡ್ತಿದೆ. ಕೋರ್ಟ್ ಆದೇಶ ಮಾಡಿದ್ರು ಕೂಡ ಈ ಕಂದಾಯ ಇಲಾಖೆ, ಜಿಲ್ಲಾಧಿಕಾರಿಗಳು, ಈ ಸರ್ಕಾರಗಳು ಏನ್ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಪ್ರಭಾವವನ್ನ ಬೀರಿ ಅದನ್ನ ಏನು ಡೆಮಾಲಿಷ್ ಮಾಡ್ಲಿಕ್ಕೆ ಬಿಟ್ಕೊಂಡು ಬಂದಿರ್ಲಿಲ್ಲ. ಆ ಘಟನೆ ನಿಮ್ಗೆಲ್ಲ ಗೊತ್ತಿದೆ. ನಂತರ ಇದು ಮರುಜೀವ ಕೊಟ್ಟಂತವ್ರು ನಮ್ಮ ಸಾಮಾಜಿಕ ಹೋರಾಟಗಾರರಾದಂತ ಹಿರೇಮಠರವರು ಕಂದಾಯ ಇಲಾಖೆ ಮೇಲೆ, ಅಧಿಕಾರಿಗಳ ಮೇಲೆ ಕೋರ್ಟ್ ಕಂಟೆಂಪ್ಟ್ ಹಾಕೊಂಡು ಕೋರ್ಟ್ ಚೀಮಾರಿ ಹಾಕಿ, ಹೈಕೋರ್ಟ್ ಚೀಮಾರಿ ಹಾಕಿ ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಜೇಂದ್ರ ಕಟಾರಿಯಾರ್ ಅವರಿಗೆ ಮತ್ತೆ ಇಲ್ಲಿ ಕಂದಾಯ ಇಲಾಖೆನವ್ರಿಗೆ, ಜಿಲ್ಲಾಧಿಕಾರಿಗಳಿಗೆ ಚೀಮಾರಿ ಹಾಕಿ ಈಗ ಕಾನೂನು ರೀತಿ ಕ್ರಮ ಕೈಗೊಳ್ಳಲೇಬೇಕು, ಅಲ್ಲಿ ಎಷ್ಟು ಒತ್ತುವರಿ ಆಗಿದೆ ಸರ್ವೆ ಮಾಡಿ ಇಮ್ಮಿಡಿಯೇಟ್ ಅದನ್ನ ತೆರವುಗೊಳಿಸಬೇಕು ಅಂತ ಆದೇಶ ಕೊಟ್ಟ ಮೇಲೆ ಈ ಜಿಡ್ಡಿಡಿದಂತ ಜಿಲ್ಲಾಧಿಕಾರಿ ಮತ್ತೆ ಕಂದಾಯ ಇಲಾಖೆ, ಸರ್ಕಾರ ಇವತ್ತು ಕಾರ್ಯಪ್ರವೃತ್ತಿಯನ್ನ ಮಾಡಿದೆ. ತಮ್ಮ ಮಾಧ್ಯಮದಲ್ಲೇ ನಾನು ಒಂದು ವಾರದಿಂದನೂ ಈ ಪ್ರಕರಣವನ್ನ ನೋಡ್ಕೊಂಡು ಬರ್ತಾನೆ ಇದೀವಿ. ಒತ್ತುವರಿ ಹೋಗ್ತಾರೆ, JCB ತಗೊಂಡೋಗಿ ನಿಲ್ಲಿಸ್ತಾರೆ, ಟ್ರ್ಯಾಕ್ಟರ್ ಅಲ್ಲಿ ಕಲ್ಲುಗಳು ತಗೊಂಡೋಗಿ ನಿಲ್ಲಿಸ್ತಾರೆ, ಸರ್ವೆ ಮಾಡ್ತಾರೆ. ಸುಮ್ಮನೆ ಕಾಟಾಚಾರಕ್ಕೆ ಒಂದು ರೆಡ್ ಫ್ಲಾಗ್ ನ ತಗೊಂಡೋಗಿ ಗಡಿ ನಿರ್ಧಾರ ಮಾಡಿದೀವಿ ಅಂತ ಹೇಳ್ತಾರೆ. ನೀವು ಸಾಮಾನ್ಯ ಜನರಿಗೊಂದು ನ್ಯಾಯ, ರಾಜಕಾರಣಿಗಳಿಗೊಂದು ನ್ಯಾಯ ಯಾಕೆ ಮಾಡ್ತೀರಿ ಸರ್ಕಾರ, ಅಧಿಕಾರಿಗಳು? ಏನು ಕುಮಾರಸ್ವಾಮಿರವರ ಕೈಗೊಂಬೆಯಾಗಿ ಏನಾದ್ರೂ ಕೆಲಸ ಮಾಡ್ತಿದ್ದೀರಾ ಅಧಿಕಾರಿಗಳು? ನೀವು ಕೂಡ ಅವ್ರ ಕೇಂದ್ರ ಸಚಿವರಾಗಿದ್ದಾರೆ ಅಂತೇಳಿ ಪ್ರಭಾವವನ್ನ ಬೀರಿ ಕೋರ್ಟ್ ಸ್ಪೆಸಿಫಿಕ್ ಆಗಿ ಹೇಳ್ತದೆ, ಅದು ನಿಮ್ದು ಗೋಮಾಳ, ನೋಟಿಸ್ ಕೊಡುವಂತದ್ದು ಏನಕ್ಕೆ? ಯಾಕೆ ಕೊಡ್ತೀರಿ ನೋಟಿಸ್ನ? ಜಿಲ್ಲಾಧಿಕಾರಿಗಳು, ಕಂದಾಯ ಇಲಾಖೆ ಯಾಕೆ ನೋಟಿಸ್ ಕೊಡ್ತೀವಿ? ಕೋರ್ಟ್ ಹೇಳಿದೆ, ಇದು ಗೋಮಾಳದ ಅಕ್ರಮ ಜಮೀನು ಒತ್ತುವರಿ ಮಾಡ್ಕೊಂಡಿರೋದನ್ನ ಗಡಿನ ನಿಗದಿ ಮಾಡಿ ನಿಮ್ಮ ವಶಕ್ಕೆ ತಕೊಂಡು ಆ ವರದಿಯನ್ನ ಕೋರ್ಟ್ ನಮ್ಗೆ ಕೊಡಿ ಅಂತ ಹೇಳಿದ್ರೆ, ಈ ಜಿಲ್ಲಾಧಿಕಾರಿ, ಕಂದಾಯ ಇಲಾಖೆ, ಕುಮಾರಸ್ವಾಮಿ ಅವರು ಕೂಡ ಒಂದು ರೀತಿ ಅಧಿಕಾರದ ಒಂದು ದುರ್ಬಳಕೆಯನ್ನ ಮಾಡಿಕೊಂಡು ಇವತ್ತು ನೀವು ಜನರಿಗೆ ಮಾಡ್ತಾ ಇರೋ ಮೋಸ ಅಲ್ವಾ? ಹೇಳ್ತೀರಿ ಎಲ್ಲದಕ್ಕೂ ಮಾಧ್ಯಮದ ಮುಂದೆ ಬಂದು ಎಲ್ಲವನ್ನೂ ಕೂಡ ಹೇಳ್ತೀರಿ. ನಿಮ್ಮ ರಾಜಕಾರಣ ನಮಗ್ ಬೇಕಾಗಿಲ್ಲ. ಈ ಜಿಲ್ಲೆನಲ್ಲಿ 3 ಪಕ್ಷಗಳು ಕೂಡ ಒಂದೇ ನಾಣ್ಯದ 3 ಮುಖಗಳು. DK ಶಿವಕುಮಾರ್, ವಿಜಯೇಂದ್ರ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಎಲ್ಲರೂ ಕೂಡ ನೀವೆಲ್ಲ ರೈತರಿಗೆ ಅನ್ಯಾಯ ಮಾಡ್ಕೊಂಡ್ ಬಂದಿರೋರೆ. ಯಾರು ಕೂಡ ರೈತರ ಪರವಾಗಿ ನೀವು ಕೆಲಸ ಮಾಡ್ಕೊಂಡ್ ಬಂದಿರೋರಲ್ಲ. ಇದೇ ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಅವರು 68 ಎಕರೆ ನಮ್ಮ ರೈತರ ಭೂಮಿನ ಒಡ್ಕೊಂಡಿದ್ದಾರೆ ಅಂದಾಗ ಇದು ಕುಮಾರಸ್ವಾಮಿ ಅವರು ಎಲ್ಲೂ ಕೂಡ ಚಕಾರ ಎತ್ತೋದಿಲ್ಲ, DK ಶಿವಕುಮಾರ್ ಎತ್ತೋದಿಲ್ಲ. ಯಾಕೆಂದ್ರೆ ನಿಮ್ಮ ಮಗಳು ನಿಮ್ದೇ ಕೇತ್ಕನಲ್ಲಿ ಇದಿತ್ತಲ್ಲ, ಆ ಕಾರಣಕ್ಕೆ ಅವ್ರು ರೈತರಲ್ವಾ? ನಿಮ್ಮದು ಮಾತ್ರ 7-8 ಎಕರೆ ಒತ್ತುವರಿ ಆಗಿದೆ, ಬಿಡಿಸ್ತಾರೆ ಅಂದಾಗ ಎಲ್ಲಾ ಅಧಿಕಾರ ದುರ್ಬಳಕೆಯನ್ನು ಮಾಡಿದಿರಿ. ಅದೇ 68 ಎಕರೆ ಭೂಮಿನ ಗೇಣಿದಾರರ ಭೂಮಿಯನ್ನ ಇಂದಿರಾ ಗಾಂಧಿ ಉಳುವವನೆ ಒಡೆಯ ಸ್ಕೀಮ್ ನಲ್ಲಿ ಇದೇ ರಾಮನಗರ ಕ್ಷೇತ್ರದ ಶಾಸಕರು ಇಕ್ಬಾಲ್ ಹುಸೇನ್ ಅವರು ಗ್ರಾಮವನ್ನೇ ಬರೆಸ್ಕೊಂಡು ರೈತರನ್ನ ಒಕ್ಲೆಬ್ಸಕ್ಕೆ ಕೊಟ್ಟಿರುವಂತದ್ದನ್ನ ನೀವು ಯಾರೆಲ್ಲ ಒಗ್ಗಟ್ಟೋದಕ್ಕೆ ಅದು ರೈತರದಲ್ವಾ? ಕುಮಾರಸ್ವಾಮಿ ಅವರೇ, ನಿಮ್ಮ ಬುಡಕ್ ಬಂದಿದೆ, ಇವತ್ತು ಅದನ್ನ ಉಳಿಸ್ಕೊಳ್ಳಿಕ್ಕೆ ನಾಟಕ ಆಡ್ತಿದ್ರಿ. ದಯವಿಟ್ಟು ಇದನ್ನೆಲ್ಲ ಕಂದಾಯ ಇಲಾಖೆ ಆಗಿರ್ಬೋದು, ಸರ್ಕಾರ ಯಾವುದೇ ಮುಲಾಜ್ ಇರಬಾರ್ದು. ಜನಸಾಮಾನ್ಯರಿಗೆ ಯಾವ ಕಾನೂನು ಇದೆಯೋ ರಾಜಕಾರಣಿಗಳಿಗೂ ಕೂಡ ಅದೇ ಕಾನೂನು. ನೀವು ಒತ್ತುವರಿ ಮಾಡ್ಕೊಂಡಿರೋ ಜಮೀನನ್ನ ಬಿಟ್ಟು ಕ್ಷಮೆನ ಕೇಳಿ ನೀವು ನಿಮ್ಮ ಅದ್ಬಸ್ನ ಹಾಕೋಬೇಕೇ ಹೊರತು ಇವತ್ತಿನ ಅಧಿಕಾರಿಗಳು. ಹಾಗಾದ್ರೆ ನೀವು ಯಾಕೆ ಕಾಲಾವಕಾಶ ಕೊಟ್ಕೊ ಬರ್ತಾ ಇದ್ದೀರಿ? ಜಿಲ್ಲಾಡಳಿತ, ಸರ್ಕಾರ, ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ಸ್ಟೇ ತಗೊಂಡ್ಬರ್ಲಿ ಅಂತನಾ ಉದ್ದೇಶ ತಾನೆ? ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಈಗ ನೀವು ದಿನ ಸರ್ವೆ ಮಾಡೋದು, ಅವ್ನ್ ಗೂಟ ನೀಡೋದು ಯಾಕಾದ್ರೆ ನೀವು ಮಾಧ್ಯಮದ ಎದುರುಗಡೆ ಶೋ ಮಾಡ್ಲಿಕ್ಕೆ JCB ಕರ್ಕೊಂಡು ಹೋದ್ರ, ಆ ಕಲ್ಗಳು ತಗೊಂಡೋದ್ರ? 7 ಒಂದ್ಸರಿ ಹೇಳ್ತೀರಿ 7 ಎಕರೆ ಒತ್ತುವರಿ ಆಗಿದೆ ಅಂತ ಹೇಳ್ತೀರಿ, ಒಂದ್ಸರಿ 14 ಎಕರೆ ಅಂತೀರಿ, ಈಗ 4 ಎಕರೆಗೆ ಬಂದಿದ್ದೀರಿ. ಇನ್ನೊಂದು 15 ದಿವಸ ಹೋದ್ರೆ 1 ಎಕರೆನೋ 2 ಎಕರೆನೋ ಎಲ್ಲೋ ಮೂಲೆಯಲ್ಲಿ ಪಾಲಲ್ಲಿ ಏನೋ ಒಂದು ಕಾಂಪೌಂಡ್ ಹೊಡ್ಬಿಟ್ಟು ಇದನ್ನ ಮುಚ್ಚಾಕುವಂತ ಒಂದು ಕೆಲಸಕ್ಕೆ ಏನಾದ್ರು ನೀವು ಮುಂದಾಗಿದ್ದೀರಾ? ಜಿಲ್ಲಾಡಳಿತ ನೇರವಾಗಿ ವಿಫಲ ಆಗಿದೆ. ನಾನಂತೂ ನ್ಯಾಯಮೂರ್ತಿಗಳಲ್ಲಿ, ಕಾನೂನಲ್ಲಿ ಏನಾದ್ರು ಗೌರವ ಇದ್ರೆ ಫಸ್ಟ್ ಈ ಜಿಲ್ಲಾಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಕಂದಾಯ ನಮ್ಮ ಏನು ಇಲಾಖೆ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಜೇಂದ್ರ ಕಟಾರಿಯವರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿ, ಏನು ಈ ಕೋರ್ಟಿನ 40 ವರ್ಷದಿಂದ ಈ ಪ್ರಿಮಿಸಿಯಸ್ ನಲ್ಲಿ ಖರ್ಚಾಗಿದೆ ಹಣ,
ಕೋಟ್ಯಾಂತರ ರೂಪಾಯಿ ಹಣ ಖರ್ಚಾಗಿದೆ, ನಮ್ಮ ತೆರಿಗೆ ಹಣ. ಈ ಹಣವನ್ನ ಈ ಅಧಿಕಾರಿಗಳ ಮೂಲಕ ವಸೂಲ್ ಮಾಡಬೇಕು, ಕುಮಾರಸ್ವಾಮಿ ಅವ್ರ ಮೂಲಕ ವಸೂಲ್ ಮಾಡಬೇಕು ಅಂತೇಳಿ ನಮ್ಮ ಪ್ರಗತಿಪರ ಸಂಘಟನೆ, ನಮ್ಮ ರೈತ ಸಂಘಟನೆ, ನಮ್ಮ ಕನ್ನಡ ಪರ ಸಂಘಟನೆ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಿದೀವಿ. ಇದು ಬಹಳ ನೋವಿನ ಸಂಗತಿ. ನಮ್ಮ ಜಿಲ್ಲೆನಲ್ಲಿ ಒಬ್ಬರಿಗಿಂತ ಒಬ್ರು ನೋಡಿ, ನಮ್ಮ ಜಿಲ್ಲೆ ಒಳ್ಳೆ ಜಿಲ್ಲೆ. ಇವತ್ತು ರಾಮನಗರ ಜಿಲ್ಲೆ ಆ ಹೆಸರನ್ನ ಉಳ್ಕೊಂಡಿರೋದಕ್ಕೆ ನಾವೆಲ್ಲರೂ ಕೂಡ ನಾವು ಸ್ವಾಗತ ಮಾಡ್ತಾ ಇದೀವಿ. ಮತ್ತೆ ಅದೇ ರೀತಿ ಈ ಜಿಲ್ಲೆ ಹಿನ್ನಡೆ ಆಗ್ಲಿಕ್ಕೆ ಇವರಿಬ್ರು ಕಾರಣ, ಡಿ ಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ. ನಿಮ್ಮ ವೈಯಕ್ತಿಕ ಒಳ ಒಪ್ಪಂದದಿಂದ ಜಿಲ್ಲೆಯ ಅಭಿವೃದ್ಧಿಯನ್ನ ಕುಂಠಿತ ಮಾಡ್ತಾ ಇದ್ದೀರಿ. ಒಬ್ಬ ಮಾಜಿ ಮುಖ್ಯಮಂತ್ರಿ ಅನ್ನೋ ಒಂದು ಪ್ರಭಾವವನ್ನ ಬೀರಿ, ಒಬ್ಬ ದೇವೇಗೌಡರ ಕುಟುಂಬ ಅಂತಕ್ಕಂಥ ಪ್ರಭಾವವನ್ನ ಬೀರಿ ಈ ರೀತಿಯಾದಂತ ನಾಟಕ ಆಡ್ತಿದ್ದೀರಲ್ಲ, ಇದು ಸರಿಯಲ್ಲ. ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಕಾನೂನು ಎಲ್ರಿಗೂ ಕೂಡ ಒಂದೇ. ಕಾನೂನಿಗೆ ನಾವೇ ಕಾನೂನು ಮಾಡ್ಕೊಂಡು, ಹಾಗಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೀವು ಕೊಟ್ಟಂತ ಗೌರವ ಏನು? ನೀವೇ ಮುರಿದ್ರೆ ಯಾವ ರೀತಿ ಗೌರವ ಕೊಡ್ತೀರಿ? ಹಾಗಾಗಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇದ್ದೀನಿ, ಕೂಡ್ಲೆ 24 ಗಂಟೆ ಒಳಗಡೆ ಕೋರ್ಟ್ ಏನೇನು ಹೇಳಿದೆ, ನಿಮ್ಮ ಒತ್ತುವರಿ ಜಮೀನನ್ನ ಬಿಡಿಸಿ ಅಲ್ಲಿ ಬಂದೋಬಸ್ತ್ ಮಾಡಿ ಆ ವರದಿಯನ್ನ ಕೊಡ್ಲಿಕ್ಕೆ ಹೇಳಿದ್ರೆ ಫಸ್ಟ್ ವರದಿ ಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೆ, ಜಿಲ್ಲಾಧಿಕಾರಿಗಳ ಮೇಲೆ, ರಾಜೇಂದ್ರ ಕಟಾರಿಯಾ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನ ಹಾಕಬೇಕು. ಯಾರಾದ್ರೂ ಸಾಮಾಜಿಕ ಕಾರ್ಯಕರ್ತರು ಹಿರೇಮಠರವರು ಮಾಡಿರ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಶ್ಲಾಘನೆ ಮಾಡಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಬಂದಿದೆ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಆದ್ರೆ ಇಲ್ಲಿ ಪ್ರಭಾವಿ ಇಬ್ಬರು ರಾಜಕಾರಣಿಗಳು, ದಿಗ್ಗಜರು, ಇವರು ವೈಯಕ್ತಿಕ ತೀಟೆಗೋಸ್ಕರ ಜಿಲ್ಲೆಯನ್ನ ಅಭಿವೃದ್ಧಿ ವಿಚಾರದಲ್ಲಿ ಇವ್ರು ಚಕಾರ ಎತ್ತಲ್ಲ. ಇವ್ರು ಹೇಳಿದ್ರು ಅವನೇನೋ ಒಂಚೂರು ಮಾಡ್ದ ಅಂತ ಇವನೇನೋ ಮಾಡೋದು, ಇವನೇನೋ ಒಂಚೂರು ಮಾಡ್ದ ಅಂತ ಅವನೇನೋ ಮಾಡೋದು, ಅದು ತಲೆ ಮುಟ್ತಾನೂ ಇಲ್ಲ, ಯಾವುದು ಬಗೆಹರಿತಾ ಇಲ್ಲ. ಕುಮಾರಸ್ವಾಮಿ ಅವರು ನಿಜವಾಗ್ಲೂ ಅವರು ಜನಪರವಾಗಿದ್ರೆ, ರೈತರ ಪರವಾಗಿದ್ರೆ, ಅವರ ಭೂಮಿ ಏನಿದೆ ಅವ್ರ ಭೂಮಿನ ಸರ್ವೆ ಮಾಡಿಸ್ಕೊಳ್ಳಿ. ಅವ್ರದ್ದೇನು ಎತ್ಕೊಳ್ಳಿ ಅದನ್ನು ಸರ್ವೆ ಮಾಡಿಸ್ಕೊಂಡು ಅವ್ರ ಭೂಮಿ ಅದಕ್ಕೆ ಅದ್ಬಸ್ ಮಾಡ್ಕೊಳ್ಳಿ. ಅದ್ ಬಿಟ್ಬಿಟ್ಟು ಯಾರ್ಯಾರ್ದೋ ಭೂಮಿನ, ಹರಿಜನರ ಭೂಮಿ, ದಲಿತರ ಭೂಮಿಗಳನ್ನ ಎಲ್ಲ ಒತ್ತುವರಿ ಮಾಡ್ಕೊಂಡು ಅದು ಕಾಂಪೌಂಡ್ ಹಾಕೊಂಡು ಸಿಮೆಂಟ್ ಇಟ್ಕೆ ಹಾಕಿ ಮಾಡ್ಕೊಂಡಿರ್ತಕ್ಕಂಥ ಭೂಮಿ ಏನಿದೆ, ಇದು ಅಕ್ರಮ, ಅಕ್ಷಮ್ಯ. ಇವತ್ತೇನು ನಮ್ಮ ಜಿಲ್ಲಾಧಿಕಾರಿ ಹೋಗಿ ಅಲ್ಲಿ ಮೊನ್ನೆ ಸರ್ವೆ ಮಾಡಿಸಿದ್ದಾರೆ, ಸುಮ್ಮನೆ ಏನೊಂದು ಮಾರ್ಕ್ ಮಾಡಕ್ ಹೋಗಿದ್ದಾರೆ ಅವರು. ಹೈಕೋರ್ಟ್ ಏನು ಹೇಳಿದೆ ಅವ್ರಿಗೆ, ತೆರವು ಮಾಡಿಸಿ, ಅಲ್ಲಿ ಏನೇ ಇದ್ರು ತೆರವು ಮಾಡಿಸಿ ಸರ್ಕಾರಕ್ಕೆ ಸ್ಪರ್ಶಕರಿ ಅಂತ ಹೇಳಿದ್ಯಲ್ವಾ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 2 ಸಾರಿ ಕೆಲಸ ಮಾಡಿದಿರಿ, ಹಾಗೂ ಗೌರವಯುತವಾಗಿ ಕೇಂದ್ರದ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು, ಅವ್ರು ನಿಜವಾಗೂ ನಾವು ಮಣ್ಣಿನ ಮಕ್ಕಳು, ರೈತರ ಮಕ್ಕಳು ಅಂತ ಹೇಳ್ಕೊತಾರೆ. ಅದು ಸಾಬೀತುಪಡಿಸಬೇಕಾಗಿದ್ರೆ ಸರ್ವೆ ಮಾಡ್ಸಕ್ ಮೊದಲೇ ಭೂಮಿ ಬಿಡ್ಬೇಕಾಗಿತ್ತು. ನಮ್ದು ಇಷ್ಟು ಒತ್ತುವರಿ ಆಗಿದೆ, ಇದು ನಮ್ಮ ಸರ್ಕಾರದ ಭೂಮಿಯನ್ನ ವಶಪಡಿಸ್ಕೊಂಡಿದೀವಿ ಅಂತ ಹೇಳಿ ಸರ್ವೆ ಮಾಡಿಸ್ಬಿಟ್ಟು ಅವರೇನೆ ಭೂಮಿಯ ತೆರವು ಮಾಡಿಸಿದ್ರೆ ಅವ್ರು ನಿಜವಾಗ ಗಂಟೆ ಉಳ್ಕೋತಾ ಇತ್ತು. ಇವತ್ತು ಅವ್ರು ನಮ್ಮ ಮಣ್ಣಿನ ಮಕ್ಕಳು ಹೇಳ್ಕೊಳಕ್ಕೆ ಅರ್ಥ ಇಲ್ಲ. ಇವತ್ತು ಸರ್ಕಾರಿ ಭೂಮಿನ ಕಾಂಪೌಂಡ್ ಹಾಕೊಂಡು ಮಣ್ಣಿನ ಮಕ್ಕಳೆಲ್ಲ ಕೆಲಸ ಮಾಡೋದು. ಹಾಗಾಗಿ ತಕ್ಷಣ ಅದನ್ನ ಜಿಲ್ಲಾಡಳಿತ ತೆರವು ಮಾಡಬೇಕು. ಜೊತೆಗೆ ಇವತ್ತು ವಿಧಾನಸೌಧದ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಜಿಲ್ಲೆಯ ಬಗ್ಗೆ ಚರ್ಚೆ ಮಾಡೋದೇ ಇಲ್ಲ. ಮೆಡಿಕಲ್ ಕಾಲೇಜ್ ಇಲ್ಲ, ಅದು ಹೋಯ್ತು, ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಮೆಕೆದಾಟ ಬಗ್ಗೆ ಚರ್ಚೆ ಮಾಡೋದಿಲ್ಲ. ವೈಯಕ್ತಿಕವಾಗಿ ಚರ್ಚೆ ಮಾಡ್ಕೊಂಡು ನಾನು ಬೆಳಗ್ಗೆ ಸರಾಯಿ ಕುಡ್ದೆ, ಎಂಡ ಕುಡ್ದೆ, ಸರಾಯಿ ಕುಡ್ದೆ, ಇಂಥ ವಿಚಾರಗಳನ್ನ ಸೆಷನ್ ಚರ್ಚೆ ಮಾಡ್ಕೊಂಡು ಕಾಲಹರಣ ಮಾಡ್ತಾ ಇದ್ವಿ ವಿನಃ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಇಲ್ಲಿ ಜಿಲ್ಲೆಯಲ್ಲಿ ಗೆದ್ದಿರ್ತಕ್ಕಂಥ 4-5 ಜನ MLA-ಗಳಿದ್ದಾರೆ, ಯಾರು ಕೂಡ ಧ್ವನಿ ಎತ್ತುವಂತ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಕಿತ್ತಾಟಗಳನ್ನ ಬಿಟ್ಬಿಟ್ಟು ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಅಂತ ಕೇಳ್ಬೋದು.